ವರ್ಷ ಪೂರ್ತಿ ಕಂಟ್ರೋಲ್ ಇದ್ದಿರುವಂತಹ ಡ್ಯಾಂಡ್ರಫು ಚಳಿಗಾಲದಲ್ಲಿ ಸಡನ್ನಾಗಿ ಪ್ರತ್ಯಕ್ಷ ಆಗಿಬಿಡುತ್ತೆ ಮಿತ್ರೆ. ಕಾರಣ ಬಹಳ ಸುಲಭವಾಗಿದೆ. ಚಳಿಗಾಲದಲ್ಲಿ ಸಂಪೂರ್ಣವಾಗಿ ವಾತಾವರಣದಲ್ಲಿ ವೃಕ್ಷತೆ ಅಥವಾ ಮಾಯಿಶ್ಚರ್ ಕಂಪ್ಲೀಟಾಗಿ ಕಡಿಮೆ ಇರುತ್ತೆ. ಡ್ರೈನೆಸ್ ಫಾರ್ಮ್ ಆಗುತ್ತೆ. ಈ ವೃಕ್ಷತೆ, ಡ್ರೈನೆಸ್ ಏನಿದೆ ನಮ್ಮ ದೇಹದ ಚರ್ಮದ ಜೊತೆಗೆ ತಲೆಯ ಚರ್ಮಕ್ಕೂ ಕೂಡ ಈ ಡ್ರೈನೆಸ್ ಹಬ್ಬುತ್ತೆ. ಯಾವಾಗ ವೃಕ್ಷತೆ, ವಾಯು ವೃದ್ಧಿ ಆಗುತ್ತೆ ವಾತಾವರಣದಲ್ಲಿ ಮತ್ತು ದೇಹದಲ್ಲಿ, ಆಗ ದೇಹದ ಚರ್ಮ ಜೊತೆಗೆ ತಲೆಯ ಚರ್ಮ ಕೂಡ ಕಂಪ್ಲೀಟ್ಲಿ ಡ್ರೈನೆಸ್ ಫಾರ್ಮ್ ಆಗಿಬಿಟ್ಟು ಡ್ಯಾಂಡ್ರಫ್ ಕ್ರಿಯೇಟ್ ಆಗುತ್ತೆ ಮಿತ್ರೆ. ಸೊ ಸಿಂಪಲ್ ಇದು. ಇಲ್ಲಿ ಮಾಡಬಾರ್ದಾಗಿರುವಂಥ ತಪ್ಪುಗಳೇನು ಅಂದರೆ, ಒಂದು ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂಸ್ ಯೂಸ್ ಮಾಡಲೇಬಾರ್ದು. ಇದು ಹಚ್ಚಿದಾಗ ಅವತ್ತಿನ ದಿನ ನಿಮಗೆ ಕ್ಲಿಯರ್ ಅನಿಸ್ಬೋದು, ಮರುದಿನ ಜಾಸ್ತಿ ಮಾಡುತ್ತೆ. ಯಾಕಂದರೆ ದೇಹದ ಚರ್ಮದಲ್ಲಿರುವಂಥ ಅಷ್ಟು ಆಯಿಲ್ ಕಂಟೆಂಟು, ಮಾಯಿಶ್ಚರ್ ಕಂಟೆಂಟು ಸಂಪೂರ್ಣವಾಗಿ ಕಿತ್ತಾಕುತ್ತೆ. ಮರುದಿನ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಮಿತ್ರೆ. ದಿಸ್ ಈಸ್ ನಾಟ್ ಎ ಕ್ಯೂರ್. ಓಕೆ, ಈವನ್ ಕಂಟ್ರೋಲ್ ಆದರೂ ಕೂಡ ಒಂದಿನದ ಮಾತ್ರ ಇದು. ನೆಕ್ಸ್ಟು, ಡ್ಯಾಂಡ್ರಫ್ ಇದ್ದವ್ರು ಯಾವತ್ತೂ ಕೂಡ ತಲೆಗೆ ಆಯಿಲ್ ಹಚ್ಕೊಂಡು ಆಚೆ ತಿರುಗಾಡಬಾರ್ದು. ಹಚ್ಕೊಂಡು 2-3 ಗಂಟೆ ನಂತರ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಳ್ಳುವಾಗ ನೊರೆ ಬರುವಂತಹ ಯಾವುದೇ ಸೋಪು, ಶಾಂಪೂಸು ಯೂಸ್ ಮಾಡಬಾರ್ದು. ನಂಬರ್ 3, ಇದಕ್ಕೆ ಆಯಿಲಿಂಗ್ ಅಥವಾ ಆಯುರ್ವೇದಿಕ್ಕಲ್ಲಿರುವಂತಹ ಕೆಲವೊಂದು ಎಣ್ಣೆಗಳ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಕ್ಯೂರ್ ಅನ್ನುವಂಥ ಶಬ್ದ ನಾನು ಯೂಸ್ ಮಾಡ್ತಾ ಇಲ್ಲ. ಒಮ್ಮೆ ಕಂಟ್ರೋಲ್ ಆಯಿತು ಅಂದರೆ ಮತ್ತೆ ಮುಂದಿನ ವರ್ಷ ಚಳಿಗಾಲದಲ್ಲಿ ಬರಲಿ, ಮತ್ತೆ ಆಗ ಟ್ರೀಟ್ಮೆಂಟ್ ತೊಗೊಳ್ಳೋಣ. ಓಕೆ, ಸೊ ನೀವು ಕೂಡ ಡ್ಯಾಂಡ್ರಫ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಕೆಳಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಡ್ಯಾಂಡ್ರಫ್ ಅಂತ ಹಾಕಿ. ಇದಕ್ಕೆ ನಮ್ಮ ನೀಲಿ ಭೃಂಗಾದಿ ಕೇರ ತೈಲ ಅದ್ಭುತವಾಗಿ ಕೆಲಸ ಮಾಡುತ್ತೆ. ವಾರದಲ್ಲಿ 3 ದಿನ ಅಪ್ಲೈ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಕೆಮಿಕಲ್ ರಹಿತವಾದ ಯಾವುದಾದ್ರೂ ಪೌಡರ್, ಹೆರ್ಬಲ್ ಹೇರ್ ವಾಶಿಂದ ತಲೆ ತೊಳ್ಕೊಂಡ್ರೆ ಸಾಕು. ಅಟ್ಲೀಸ್ಟ್ ಕಂಟ್ರೋಲಲ್ಲಾದರೂ ಇರುತ್ತೆ. ಸೊ ಕ್ಯೂರ್ ಆಗುತ್ತೆ. ಮತ್ತು ಈ ವರ್ಷ ಮತ್ತು ಮುಂದಿನ ವರ್ಷ ಚಳಿಗಾಲ ಬರುತ್ತೆ. ಮತ್ತು ಆಗ ಇದೇ ಸೇಮ್ ಕಂಟಿನ್ಯೂ ಮಾಡ್ಬೋದು. ಓಕೆ, ಅದರ ಜೊತೆಯಲ್ಲಿ ಏನಾದರೂ ಎಕ್ಸೆಮಾ ಮತ್ತು ಸೋರಿಯಾಸಿಸ್ನಂತಹ ಸಮಸ್ಯೆಗಳು ಉದ್ಭವ ಆಗಿದ್ದರೆ ಮತ್ತೆ ಸ್ವಲ್ಪ ಚರ್ಚೆ ಬೇಕಾಗುತ್ತೆ.